ಹಲೋ ವೆಲ್ಕಮ್ ಟು ಶೈಲಪುರಿ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಹಾಕೊಂಡು ನೋಡಿ, ಓಕೆನಾ. ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಗೆ ಇವತ್ತು ಹೋಳಿಗೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ನಾನು ಮಾಡೋ ರೀತಿಯಲ್ಲಿ ಸಾಫ್ಟಾಗಿ ಆರಾಮಾಗಿ ಒಂದು 2-3 ತಿನ್ಬೋದು ಆರಾಮಾಗಿ. ಅಂದರೆ ಸ್ವೀಟ್ ಜಾಸ್ತಿ ಹಾಕಲ್ಲ, ನಾನು ಸ್ವಲ್ಪ ಕಮ್ಮಿನೇ ಹಾಕ್ತೀನಿ. ಹಾಗಾಗಿ ನಿಮಗೂ ಹೋದ ಸಲ ಹಬ್ಬದ ಟೈಮಲ್ಲೇ ತುಂಬ ಜನ ಕೇಳಿದ್ರಿ ಪ್ರೊಸೆಸ್ಸು ತೋರಿಸಿ ನೀವು ಅಂತ. ಬಟ್ ಹಬ್ಬದ ಟೈಮಲ್ಲಿ ತೋರ್ಸೋಕ್ಕಾಗಲಿಲ್ಲ, ಸ್ವಲ್ಪ ಬ್ಯುಸಿ ಇತ್ತು, ಹಾಗಾಗಿ ಮಾಡಲಿಲ್ಲ. ಇವತ್ತು ನಮ್ಮೂರಿಂದ ಸ್ವಲ್ಪ ಬರ್ತಿದ್ದಾರೆ ಜನ, ಹಾಗಾಗಿ ಅವ್ರಿಗೋಸ್ಕರ ಮಾಡಬೇಕು. ಅವ್ರಿಗೋಸ್ಕರ ಮಾಡಿಕೊಂಡು ನಿಮಗೂ ಒಂದು ಸಲ ವಿಡಿಯೋ ಮಾಡಿ ತೋರಿಸೋಣ ಅಂತ ಅಷ್ಟೇ. ಹಾಗಾದರೆ ಬನ್ನಿ ಪ್ರೊಸೆಸ್ ಸ್ಟಾರ್ಟ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಆದರೂ ನನ್ನ ಚಾನಲ್ ಸಪೋರ್ಟ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಬನ್ನಿ. ಕಲಿಸೋದಕ್ಕೆ ಹೋಳಿಗೆ ಹಸಿಟ್ಟು ಕಲಿಸೋದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ ಬಲ್ಲಿ. ನಾನಿಲ್ಲ ಒಂದು ಅರ್ಧ kg ಮೈದಾ ತೊಗೊಂಡಿದ್ದೀನಿ, ಅರ್ಧ kg ಬೇಳೆಗೆ ಅರ್ಧ kg ಮೈದಾ ತೊಗೊಂಡಿದ್ದೀನಿ. ಮತ್ತು ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಬೇಕು, ಹೋಳಿಗೆ ಅಲ್ವಾ, ಹಾಗಾಗಿ ಸ್ವಲ್ಪ ಜಾಸ್ತಿ ಬೇಕು. ಸ್ವಲ್ಪ ನೀರು ಮತ್ತು ಉಪ್ಪು, ಅರಿಶಿನ ಪುಡಿ, ಇಷ್ಟು ಸಾಕು. ಬನ್ನಿ ಹಾಗಾದರೆ ಕಲಿಸೋದು ಯಾವ ಥರ ಅಂತ ತೋರಿಸ್ತೀನಿ. ತೋರಿಸೋದ ಅಂತಹ ಏನೂ ಇಲ್ಲ, ಮಾಮೂಲಿ ಮೆಜರ್ಮೆಂಟ್ ಇಷ್ಟೇ. ಹಾಫ್ kg ಬೇಳೆಗೆ ಹಾಫ್ kg ಇಲ್ಲಾಂದರೆ 3/4 kg ಹಾಕ್ಕೊಳ್ಳಿ. ಯಾಕಂದರೆ ಪೂರ್ಣ ಸ್ವಲ್ಪ ಜಾಸ್ತಿ, ಇದು ಹಸಿಟ್ಟು ಸ್ವಲ್ಪ ಜಾಸ್ತಿ ಇಡುತ್ತೆ, ಹಾಗಾಗಿ 3/4 kg ಹಾಕ್ಕೊಳ್ಳಿ. ಮತ್ತು ಇದನ್ನು ಮಿಕ್ಸ್ ಮಾಡೋದು ಅಷ್ಟೇ, ಸ್ವಲ್ಪ ಮೆತ್ತಗೆ ಕಲಿಸ್ಕೊಳ್ಳಿ, ಜಾಸ್ತಿ ಗಟ್ಟಿ ಅಂತ ಗಟ್ಟಿ ಇದರಲ್ಲೂ ಮಾಡ್ತಾರೆ, ಬಟ್ ಆದರೆ ನಾನು ಸ್ವಲ್ಪ ಹೊತ್ತು ಸ್ವಲ್ಪ ಲೇಟಾಗಿ ಮಾಡ್ತೀನಿ. ಹೀಗೆ ಬೆಳಗ್ಗೆ ಕಲಸಿಟ್ಟು ಸ್ವಲ್ಪ ಲೇಟಾಗಿ ಮಾಡ್ತೀವಿ ಅಲ್ವಾ, ಹಾಗಾಗಿ ಸ್ವಲ್ಪ ಮೆತ್ತಗಾದರೆ ಚೆನ್ನಾಗಿ ಬರುತ್ತೆ, ಮೆತ್ತಗೆ ಇರುತ್ತೆ, ಮತ್ತು ಗಟ್ಟಿ ಅಷ್ಟಾಗಿ ಬರೋಲ್ಲ. ನಂಗೆ ಸ್ವಲ್ಪ ನಾನು ಬೇಯಿಸ್ಕೋಬೇಕಾದಾಗ ಸುಡ್ಕೋಬೇಕಾದಾಗ ಸ್ವಲ್ಪ ಗಟ್ಟಿಯಾಗಿ ಸುಟ್ಕೋತೀನಿ, ಬಟ್ ಇದು ಮಿಕ್ಸ್ ಮಾಡಬೇಕಾದಾಗ ಸ್ವಲ್ಪ ಮೆತ್ತಗೆ ಮಾಡ್ಕೋತೀನಿ, ಸಖತ್ತಾಗಿರುತ್ತೆ. ಕಲಿಸ್ಬಿಟ್ಟು ತೋರಿಸ್ತೀನಿ ಯಾವ ಥರ ಅಂತ. ಮತ್ತು ಉಪ್ಪು ಅಷ್ಟೊಂದು ಸ್ವಲ್ಪ ಹಾಕ್ಕೊಳ್ಳಿ, ಅರಿಶಿನ ಪುಡಿ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ. ಎಣ್ಣೆ ಎಷ್ಟು ಹಾಕಬೇಕು ಅಂತ ಆಮೇಲೆ ಹೇಳ್ತೀನಿ. ವಾಟರು ಅಷ್ಟೇ ನೋಡ್ಕೊಂಡು ಒಂದೇ ಸಲ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ಸ್ವಲ್ಪನೇ ಮಿಕ್ಸ್ ಮಾಡ್ಕೊಳ್ಳಿ, ಓಕೆನಾ. ಉಪ್ಪು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಫಸ್ಟ್ ಒಂದು ಸಲ ಉಪ್ಪು ಹಾಕೋ ಉದ್ದೇಶ ಇಷ್ಟೇ. ಸ್ವಲ್ಪ ಹಸಿಟ್ಟು ಸ್ವಲ್ಪ ಸೈಡಲ್ಲೆಲ್ಲ ಸಿಕ್ಕಿದಾಗಿಲ್ಲ, ಸ್ವಲ್ಪ ಸಪ್ಪೆ ಹಾಕಿರಬಾರ್ದು, ಹಾಗಾಗಿ ಆ ಉದ್ದೇಶಕ್ಕೋಸ್ಕರ ಹಾಕ್ಕೊತೀವಿ ಅಷ್ಟೇ. ಒಬ್ಬೊಬ್ರು ಹಾಕ್ಕೊತಾರೆ, ಒಬ್ಬೊಬ್ರು ಹಾಕ್ಕೊಳ್ಳಲ್ಲ. ನಾನು ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ನಿಮ್ಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಅಂದರೆ ನೀವು ಯಾವ ಥರ ಪ್ರೋಸೆಸ್ ಮಾಡ್ತೀರೋ ಗೊತ್ತಿಲ್ಲ ಅಲ್ವಾ, ಹಾಗಾಗಿ ನಿಮ್ಗೆ ಬೇಕು ಅಂದರೆ ಹಾಕ್ಕೊಳ್ಳಿ. ಅರಿಶಿನ ಪುಡಿ ಅಂತೂ ಕಂಪಲ್ಸರಿ ಹಾಕ್ಕೊತೀನಿ ನಾನು. ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೋಬೇಕು ಫಸ್ಟು. ಈಗ ನಿಮ್ಗೆ ವಾಟರ್ ಎಷ್ಟೆಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಹಬ್ಬದ ದಿನವೂ ಮಾಡಿದ್ದೆ, ಆದರೆ ಅವತ್ತು ಬರೀ ಪ್ರೋಸೆಸ್ ತೋರಿಸಿರಲಿಲ್ಲ, ಹಾಗಾಗಿ ಇವತ್ತು ಪ್ರೋಸೆಸ್ಸು ತೋರಿಸೋಣ ಅಂತ ಹೇಳಿ ಮಾಡ್ತಿದ್ದೀನಿ ಅಷ್ಟೇ. ನೋಡಿ, ಈ ಥರ ಮೆತ್ತಗೆ ಇದ್ದರೆ ಸಾಕು. ನಾನಿಲ್ಲಿ ಸ್ವಲ್ಪ ನೀರು ಹಾಕ್ಕೊತಿದ್ದೀನಿ ನೋಡಿ, ಇಷ್ಟು ಮೆತ್ತಗಾದರೆ ಸಾಕು, ಜಾಸ್ತಿ ಮೆತ್ತಗೆ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಒಬ್ಬೊಬ್ಬರು ಫುಲ್ ಇದಂದರೆ ಸ್ವಲ್ಪ ನೆಂದ ಮೇಲೆ ಇನ್ನೂ ಸ್ವಲ್ಪ ಚೆನ್ನಾಗಿ ಮೆತ್ತಗಾಗುತ್ತೆ, ಹಾಗಾಗಿ ನಾನು ಇಷ್ಟೇ ಮೆತ್ತಗೆ ಮಾಡ್ಕೊಂಡಿರೋದು ನೋಡಿ. ಈಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡು ಮೇಲೇ ಸಾಕು. ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ ಸ್ವಲ್ಪ. ಈ ಥರ ಸ್ಪ್ರೆಡ್ ಮಾಡಿಕೊಂಡು ನಿಮ್ಗೆ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಇಟ್ಬಿಟ್ಟು ಆಮೇಲೆ ಮಾಡ್ಕೊಳ್ಳಿ. ಇಷ್ಟೇ ಗಟ್ಟಿಯಾಗಿ ಇದು ಮಾಡ್ಕೊಳ್ಳಿ. ಬೇಕಾದ್ರೆ ಆಮೇಲೆ ತೋರಿಸ್ತೀನಿ ಎಷ್ಟು ಮೆತ್ತಗಾಗಿದೆ ಅಂತ. ಜಾಸ್ತಿ ಫಸ್ಟಾಗಿ ಗಟ್ಟಿಯಾಗಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಮತ್ತು ಜಾಸ್ತಿ ತೆಳ್ಳಗೂ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನೋಡಿ, ಈ ಥರ ಇದ್ರ ಮೇಲೆ ಮುಚ್ಕೊಬಿಡೋಣ ಪಾತ್ರೆ. ಲೋಟ ಅಳತೆಯಲ್ಲಿ ತೊಗೊಂಡಿದ್ದೀನಿ ನೋಡಿ, ಇಷ್ಟಿದೆ. ಒಂದು ಅರ್ಧ kg ಹಿಡಿಸುತ್ತೆ ಇದು, ಅಷ್ಟು ಅಳತೆ ತೊಗೊಂಡಿದ್ದೀನಿ. ಇದಕ್ಕೊಂದು ನಾನಿಲ್ಲಿ ಸ್ವಲ್ಪ ಕಡಲೆಬೇಳೆ, ಒಂದು 1/4 ಭಾಗ ಅಷ್ಟು ಕಡಲೆಬೇಳೆ ತೊಗೋತೀನಿ ನೋಡಿ. ಇಷ್ಟು ಒಂದು 1/4 ಭಾಗ ಅಂದ್ಕೊಳ್ಳಿ ಸಾಕು. ನಾನಿಲ್ಲಿ ಸಾಂಬಾರಿಗೂ ಒಂದು ಸ್ವಲ್ಪ ಬೇಳೆ ತೊಗೋತೀನಿ, ಹಾಗಾಗಿ. ಮತ್ತು ಸ್ವಲ್ಪ ಇದ್ರ ತುಂಬ ನೋಡಿ, ಇಷ್ಟು ಸಾಕು. ಒಂದು ಲೋಟದಲ್ಲಿ 1/4 ಭಾಗ ಅಷ್ಟು ಇಷ್ಟು ತೊಗೊಂಡಿದ್ದೀನಿ ಅಷ್ಟೇ ಕಡಲೆಬೇಳೆ. ಪೂರ್ತಿ ತೊಗರಿಬೇಳೆ ತೊಗೊಂಡಿದ್ದೀನಿ. ಇದನ್ನು ಇವಾಗ ತೊಳೆಯೋದ್ಕೊಳ್ಳೋಣ. ನಾನು ಇದನ್ನು ಸ್ವಲ್ಪ ನಾನು ಕಾಯಿ ಮತ್ತು ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊತೀನಿ, ಹಾಗಾಗಿ ಇದನ್ನು ಸ್ವಲ್ಪ ಸಾಂಬಾರಿಗೂ ತೊಗೋತೀನಿ. ಇಷ್ಟು ತೊಗೋತೀನಿ ಅಷ್ಟೇ, ಜಾಸ್ತಿ ಏನು ತೊಗೊಳ್ಳಲ್ಲ. ಒಂದಿಷ್ಟು ತೊಗೊಂಡು ಸಾಂಬಾರು ಮಾಡ್ಕೊತೀನಿ. ಬನ್ನಿ ಹಾಗಾದರೆ ಇದನ್ನು ಹಾಕ್ಕೊಂಡು. ಕಾಯಿ ಅಂತ ಮೊದಲೇ ಇಟ್ಟಿದ್ದೆ, ಕಾದಿದೆ ಅಲ್ಲ, ಅದನ್ನು ಒಳಗಡೆ ಹಾಕ್ಕೊತೀನಿ. ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಕೈಯಲ್ಲಿ ಸ್ಮ್ಯಾಶ್ ಮಾಡಿದ ತಕ್ಷಣ ಮೆತ್ತಗೆ ಹಾಕಬೇಕು, ಅಲ್ಲಿವರೆಗೂ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡು ತೋರಿಸ್ತೀನಿ. ಒಂದು ಲೋಟದಲ್ಲಿ ಇದು ಕಾಳು ತೊಗೊಂಡಿದ್ದೆ ಅಲ್ವಾ, ತೊಗರಿಬೇಳೆ, ಅದೇ ಲೋಟದಲ್ಲಿ 1 ಲೋಟ ಬೆಲ್ಲ ತೊಗೋತೀನಿ.
ನೋಡಿ ಒಂದು ಲೋಟ ಬೆಲ್ಲ. ಇದಕ್ಕಿಂತ ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕ್ಕೊತೀನಿ, ಯಾಕಂದರೆ ಇದು ಕಡಲೆಬೇಳೆ ಹಾಕ್ಕೊಂಡಿದ್ದೀನಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕ್ಕೊತೀನಿ ಅಷ್ಟೇ. ನೋಡಿ ಇದಿಷ್ಟು. ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ ಈಗ. ನೋಡಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಈ ಥರ, ಸ್ವಲ್ಪ ಬೇಗ ಆಗಲಿ ಅಂತ ಅಷ್ಟೇ. ನಾನಿಲ್ಲಿ ಅರ್ಧ ಕಾಯಿ ತೊಗೊಂಡಿದ್ದೀನಿ. ಅರ್ಧ ಕಾಯಿ, ಏಲಕ್ಕಿ ಮತ್ತು ಇದು ಒಣಶುಂಠಿ ಅಂತೀವಲ್ಲ ಅದು ಎರಡು ಮಿಕ್ಸ್ ಮಾಡ್ಕೊಂಡು ಒಂದು 3 ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಕಾಯಿ ಒಂದು ಅರ್ಧ ಹೋಳು. ಇದು ಇಷ್ಟು ಮೆತ್ತಗೆ ಪೇಸ್ಟ್ ಮಾಡ್ಕೊಂಡು ಪುಡಿ ಮಾಡ್ಕೊಳ್ಳೋಣ ಅಷ್ಟೇ. ಪುಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೊಬಿಡೋಣ ಈಗ. ಇದರೊಳಗಡೆ ಈಗ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ ಈಗ ಅಷ್ಟೇ. ಇವಾಗ ಬೇಳೆ ಬೆಂದಿದೆ ಅಲ್ವ, ಅದನ್ನು ಸೋಸ್ಕೊಳ್ಳೋಣ. ನೋಡಿ ಬೇಳೆ ಬೆಂದಿದೆ ಈಗ. ನೋಡಿ ನೋಡಿದ್ರೆ ಗೊತ್ತಾಗುತ್ತೆ ಅನಿಸುತ್ತೆ. ಕಡಲೆಬೇಳೆನೂ ನೋಡಿ ಬೆಂದಿದೆ. ಕಡಲೆಬೇಳೆ ತೊಗರಿಬೇಳೆ ಅಂತ ಆಲ್ಮೋಸ್ಟ್ ಬೆಂದೇ ಹೋಗಿದೆ. ಇವಾಗ ಇದನ್ನು ನೀರು ಸೋಸ್ಕೊಬಿಡೋಣ. ಸಾಂಬಾರ್ಗಂತ ನೀರು ಸೋಸ್ಕೊಂಡು ಇಟ್ಕೊಂಡಿದ್ದೀನಿ. ಅದರಲ್ಲಿ 4 ಟೊಮೆಟೊ ಹಾಕ್ಕೊಂಡಿದ್ದೀನಿ. ನೋಡಿ ಈ ಥರ ನೋಡಿ ಈ ಥರ ಫುಲ್ ಡ್ರೈ ಆಗಬೇಕು. ನಾನು ಇದರಲ್ಲಿ ಒಂದು ಸೌಟಷ್ಟು ಸಾಂಬಾರಿಗೆ ತೊಗೋತೀನಿ. ಇಷ್ಟು ಸಾಕು. ಸಾಂಬಾರು ತಗೊಂಡು ಇವಾಗ ನಾವು ಇವಾಗ ಬಿಟ್ಕೊಂಡಿರ್ತೀವಲ್ವ, ಇವಾಗ ಬೆಲ್ಲ ಮತ್ತು ಕಾಯಿ ಎಲ್ಲನೂ ಇದರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಅದರಲ್ಲೇ ಕರಗಬೇಕು, ಆ ಥರ ಬೇಯಿಸ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 5ರಿಂದ 10 ನಿಮಿಷ ಬೆಲ್ಲ ಎಲ್ಲ ಅಲ್ಲೇ ಕರಗಬೇಕು. ಅಲ್ಲಿವರೆಗೂ ಬೇಯಿಸ್ಕೊಂಡ್ರೆ ಸಾಕು. ಇದನ್ನು ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋಣ. ನೋಡಿ ಈ ಥರ ಬೆಲ್ಲ ಎಲ್ಲ ಕರಗಬೇಕು. ಕರಗೋದ್ಮೇಲೆ ಇದನ್ನು ಆರೋದಕ್ಕೆ ಒಂದು ತಟ್ಟೆಗೆ ಹಾಕ್ಕೊಬಿಡೋಣ. ಹಾಕ್ಕೊಂಡು ತಟ್ಟೆಗೆ ಆರೋದಕ್ಕೆ ಬಿಟ್ಟು ಅಂದರೆ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಮಿಕ್ಸಿಗೆ ಹಾಕಂಗಿದ್ರೆ ಮಿಕ್ಸಿಗೂ ಹಾಕ್ಕೋಬೋದು, ಇಲ್ಲ ರುಬ್ಕೋತೀವಿ ಅಂದರೆ ರುಬ್ಕೋಬೋದು. ನಾನು ನೀರು ಒಂದು ಸ್ವಲ್ಪನೂ ಹಾಕಿಲ್ಲ, ಅದು ಬೆಲ್ಲ ಬಿಟ್ಟು. ಅದೇ ಇವಾಗ ನಾವು ಮಿಕ್ಸಿಗೆ ಹಾಕಿದ್ವಲ್ಲ, ಹಾಗಾಗಿ ಬೆಲ್ಲ ಬಿಟ್ಕೊಂಡಿದೆ ನೀರು. ಮತ್ತು ರುಬ್ಬೋಗಷ್ಟು ನಾನು ಸ್ವಲ್ಪನೇ ನೀರು ಹಾಕ್ಕೊತೀನಿ, ಜಾಸ್ತಿ ಆಗಲ್ಲ. ಯಾವ ಥರ ರುಬ್ತೀನಿ ಅಂತ ತೋರಿಸ್ತೀನಿ ಆಮೇಲೆ. ಇದೆಲ್ಲ ಹಾರಿದೆ ಇವಾಗ. ನೋಡಿ ಇದು ಹಾರಿದೆ. ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಸ್ವಲ್ಪನೇ ಹಾಕ್ಕೊಳ್ಳಿ, ಜಾಸ್ತಿ ಒಂದೇ ಸಲ ಹಾಕ್ಕೊಳಕ್ಕೆ ಹೋಗ್ಬೇಡಿ. ಇಷ್ಟು ಹಾಕ್ಕೊಂಡಿಲ್ಲ, ಆದರೂ ಇಷ್ಟ ಆಗಿದೆ ನೋಡಿ. ಈ ಥರ ಇನ್ನೊಂದು ರೌಂಡ್ ಹಾಕ್ಕೊಂಡ್ರೆ ಸಾಕು. ನೀರೇನು ಅವಶ್ಯಕತೆ ಇಲ್ಲ, ಬೆಲ್ಲದ ನೀರೇ ಬಿಟ್ಕೊಂಡಿರುತ್ತಲ್ಲ, ಹಾಗಾಗಿ ಸಾಕು. ಇನ್ನೊಂದು ರೌಂಡ್ ತಿರುಗಿಸ್ಕೊಂಡ್ರೆ, ಬೇಕು ಅಂದರೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ, ಏನೋ ಮಾಡೋಕ್ಕಾಗಲ್ಲ. ನಾವು ಕಾಯಿ ತೊಳೆದಿರೋ ನೀರು ಇಟ್ಟಿದ್ವಲ್ಲ, ಅದು ಒಂದು ಸ್ವಲ್ಪ ಇಷ್ಟೇ ಸಾಕು. ಒಂದೊಂದು ಸ್ವಲ್ಪ ಹಾಕ್ಕೊಂಡು ಮಾಡ್ಕೊಳ್ಳಿ. ನೋಡಿ ಈ ಥರ ಆಗಿದೆ ನೋಡಿ. ಗಂಟಿಗೂ ಬರುತ್ತೆ, ಜಾಸ್ತಿ ಮೆತ್ತಗೂ ಇಲ್ಲ. ಈ ಥರ ಮಾಡಿಕೊಂಡ್ರೆ ಸಾಕು. ನಾನು ಇಷ್ಟನ್ನು ಆ ಥರ ಮಾಡ್ಕೊಂಡು ಇಟ್ಕೋತೀನಿ. ಈಗ ಹಾಕ್ಕೊಂಡಿದ್ದೀನಲ್ಲ, ಇದನ್ನು ಇನ್ನೊಂದು ಸಲ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಬಿಡೋಣ. ಒಂದು ಸಲ ಬೆಲ್ಲ ಇರುತ್ತಲ್ವ, ಹಾಗಾಗಿ ಸ್ವಲ್ಪ ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಮುಚ್ಕೊಂಡ್ರೆ ರೆಡಿ ಆಯಿತು. ಹೂರ್ಣ ರೆಡಿ ಆಯಿತು. ಮತ್ತು ನಾನು ಹಸಿಟ್ಟು ಕಲಸಿಟ್ಕೊಂಡಿದ್ದೀನಿ. ಈಗ ಹೋಳಿಗೆ ಮಾಡೋದಷ್ಟೇ. ಇದೊಂದು 5 ನಿಮಿಷ ಇರಲಿ ಹಾಗೆ, ಆವಾಗ ಚೆನ್ನಾಗಿ ಇದಾಗುತ್ತೆ. ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಇಟ್ಕೋಬೇಕು. ಪೂರ್ಣ ರೆಡಿ ಆಯಿತು. ಸ್ವಲ್ಪ ನೋಡ್ಕೊಳ್ಳಿ ಬೆಲ್ಲ ಎಲ್ಲ ಕರೆಕ್ಟಾಗಿ ಆಗಿದೆಯಾ ಅಂತ. ಈ ಥರ ನುಣ್ಣಗಾಗಬೇಕು. ಆಯಿತಾ? ರುಬ್ಬೋಂಗಿದ್ರೆ ರುಬ್ಬೋದು, ಪರವಾಗಿಲ್ಲ, ಏನೂ ಆಗೋಲ್ಲ. ನಾನು ಮಿಕ್ಸಿಗೆ ಯಾವಾಗಲೂ ಹಾಕ್ಕೊಳ್ಳೋದು. ಈ ಥರ ಇಷ್ಟು ಮೆತ್ತಗಿದ್ರೆ ಸಾಕು. ತುಂಬ ಗಟ್ಟಿ ಇದ್ದರೂ ಅಷ್ಟಾಗಿ ಚೆನ್ನಾಗಿರಲ್ಲ. ನಾನು ಯಾವಾಗೂ ಈ ಥರ ಮಾಡ್ಕೋತೀನಿ. ನಾನು ಇಲ್ಲಿ ಹೂರ್ಣ ರೆಡಿ ಆಗಿದೆ, ಸ್ಟಫಿಂಗ್ ಒಳಗಡೆ. ಮತ್ತು ಈ ಕಡೆ ಹಸಿಟ್ಟು ಅಷ್ಟೇ ರೆಡಿಯಾಗಿದೆ. ಇವಾಗಿನ ತಟ್ಟೋದೇನು ನೋಡಿರಿ ಎಷ್ಟು ಸಾಫ್ಟ್ ಆಗಿದೆ. ನಾನು ಆವಾಗಲೇ ಹೇಳಿದ್ದೆ ನಿಮಗೆ, ಸ್ವಲ್ಪ ಸಾಫ್ಟ್ ಆಗುತ್ತೆ ಅಂತ. ಇಷ್ಟು ಸಾಫ್ಟ್ ಆದರೆ ಸಾಕು, ಗಟ್ಟಿನೂ ಬೇಡ, ಇಲ್ಲ ತೀರಾ ಸಾಫ್ಟು ಬೇಡ, ಇಷ್ಟ ಆದರೆ ಸಾಕು. ಬನ್ನಿ ಹಾಗಾದರೆ. ಹೆಂಚು ರೆಡಿಯಾಗಿದೆ, ಆಯಿಲ್ ರೆಡಿಯಾಗಿದೆ. ಗ್ಯಾಸ್ ಆನ್ ಮಾಡೋದು, ತಟ್ಟಿ ಹೋಳಿಗೆ ಮಾಡ್ತಾ ಇರೋದೇ ಕೆಲಸ. ಬನ್ನಿ ಹಾಗಾದರೆ. ಈ ಥರ ಒಂದು ಸಲ ನಾದ್ಕೊಬಿಡಿ. ಚೆನ್ನಾಗಿ ನಾದ್ಕೊಂಡ್ರೆ ಆರಾಮಾಗಿ ಈಸಿಯಾಗಿ ಬೇಗ ಮಾಡ್ಕೋಬೋದು. ನಾನಿಲ್ಲಿ ಉಂಡೆ ಕಟ್ಟಿಟ್ಕೊಂಡಿದ್ದೀನಿ. ಇದು ಸ್ಟಫಿಂಗ್ ಬೇಕಲ್ಲ, ಅದಕ್ಕೆ ಇನ್ನೊಂದು ಸಲ ನಾದ್ಕೊತಿದ್ದೀನಿ. ಒಟ್ಟಿನಲ್ಲಿ ನಾದೋದ್ರಲ್ಲಿದೆ, ಬಿಟ್ಕೋಬಾರ್ದು ಅಂತಂದರೆ ಚೆನ್ನಾಗಿ ನಾದಬೇಕು. ಈ ಥರ ನಾದಿಟ್ಕೊಂಡ್ರೆ ಅಂದರೆ ಆಯಿಲ್ ಸ್ವಲ್ಪ ಜಾಸ್ತಿ ಇಟ್ಟಿಸುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಅಕೇಶನ್ ವೈಸ್ ಅಲ್ವ ತಿನ್ನೋದು, ಯಾವಾಗೂ ತಿಂತೀವಿ ಅನ್ನೋದೇನಿಲ್ಲ. ನೋಡಿ ಈ ಥರ ಮಾಡ್ಕೋಬೇಕು ನೀಟಾಗಿ. ನಾನಿಲ್ಲಿ ಸ್ವಲ್ಪ ಇಷ್ಟು ಮುರ್ಕೋತೀನಿ.
ನೋಡಿ ಇಷ್ಟು ತಗೊಂಡು ನಾನು ಈ ಥರ ಅಗಲ ಮಾಡ್ಕೊಂಡಿದ್ದೀನಿ. ಇದರೊಳಗಡೆ ಇದಿಟ್ಕೊಂಡು ಹೇಳಮ್ಮ. ಹೌದೌದು ಇರ್ತಾನೆ ನೋಡಿ ಈ ಥರ ಮಾಡಿಕೊಂಡು ಇಟ್ಕೋಬೇಕು. ಇಟ್ಕೊಂಡ್ರೆ ನಿಮಗೂ ಬೇಗ ಈಸಿಯಾಗಿ ಆಗ್ಬಿಡುತ್ತೆ. ಇಷ್ಟೇ ನೋಡಿ ಈ ಥರ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ಇಟ್ಕೊಂಡಿದ್ದೀನಿ ನಾನು ಇದ್ರ ಮೇಲೆ ತಟ್ಕೊಳ್ಳೋದು. ಬೇಕಂದರೆ ಇನ್ನೊಂದು ಥರ ಪೇಪರ್ಸು ಬರುತ್ತಲ್ಲ ಆ ಥರದ್ರಲ್ಲಿ ಬೇಕಾದ್ರೆ ತಟ್ಕೊಬೋದು. ಇದು ತಟ್ಟೋ ಪ್ರಾಸೆಸ್ ಎಲ್ಲ ಆಲ್ಮೋಸ್ಟ್ ತೋರಿಸಿದ್ದೀನಿ ನಾನು ಹಳೆ ವೀಡಿಯೋದಲ್ಲಿ, ಶಾರ್ಟ್ ವೀಡಿಯೋದಲ್ಲಿ, ಹಬ್ಬದ ವೀಡಿಯೋದಲ್ಲಿ ಹಾಕಿದ್ದೆ. ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸ್ಕೊಳ್ಳಿ, ಯಾಕಂದರೆ ಅದು ಒಳಗಡೆ ಪೂರ್ತಿ ಬೇಯಬೇಕಲ್ಲ. ಅಂದರೆ ಮೈದಾ ಅಲ್ವಾ, ಸ್ವಲ್ಪ ಒಳಗಡೆ ಪೂರ್ತಿ ಚೆನ್ನಾಗಿ ಬೆಂದ್ರೇ. ಹಾಗಾಗಿ ನಿಮ್ಗೆ ಎಷ್ಟು ಅಗಲ ಬೇಕು ಉಂಡೆ ನೋಡ್ಕೊಂಡು, ಜಾಸ್ತಿ ಅಗಲ ತೊಗೊಳಕ್ಕೆ ಹೋದರೆ ಉಂಡೆ ನಾನು ತೊಗೊಂಡಿರೋ ಸೈಜ್ ಬೇರೆ ಇರುತ್ತಲ್ವ, ಹಾಗಾಗಿ ಸ್ವಲ್ಪ ಚಿಕ್ಕದಾಗೆ ಮಾಡ್ಕೊಳ್ಳಿ. ನೋಡಿ ಸೈಜ್ ಸಾಕು, ಈ ಸೈಜ್ ಸಾಕು. ನಾನು ಫಸ್ಟೇ ಏನು ಎಣ್ಣೆ ಹಾಕ್ಕೊಳ್ಳಲ್ಲ, ಇವಾಗ ಹಾಕ್ಕೊತೀನಿ. ನೋಡಿ ಈ ಥರ ಸ್ವಲ್ಪ ಡ್ರೈ ಹಾಕ್ಬಿಟ್ಟು ಆಮೇಲೆ ತೆಗಿಲಿಲ್ಲ ಅಂದರೆ ಒಂದೇ ಸಲ ಬಿಟ್ಕೊಳ್ಳುತ್ತೆ. ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ, ಜಾಸ್ತಿ ಹೈ ಫ್ಲೇಮ್ ಮಾಡ್ಕೊಂಡ್ಬಿಡಿ. ನಾನು ಯಾವಾಗಲೂ ಇಷ್ಟೇ ಮಾಡೋದು, ಇದಕ್ಕಿಂತ ಇನ್ನು ಸ್ವಲ್ಪ ಅಗಲ ಮಾಡ್ಕೊತೀನಿ ಅಷ್ಟೇ. ಮೈದಾ ಅದ್ರ ಮೇಲೆ ಬೇಯಿಸಾಗುತ್ತೆ. ಯಾವುದೇ ಆಗಲಿ ಅಗಲ ಬರಬೇಕು ಅಂದರೆ ಮೈದಾ ಚೆನ್ನಾಗಿದ್ದರೆ ಎಷ್ಟು ಅಗಲ ಬೇಕಾದರೂ ತೊಳ್ಕೊಬೋದು. ಮೈದಾ ಚೆನ್ನಾಗಿಲ್ಲ ಅಂದರೆ ಕಷ್ಟ, ಅದಕ್ಕೆ ನೋಡಿಕೊಂಡೇ ತೊಗೊಳ್ಳಿ. ಸ್ವಲ್ಪ ತೆಳ್ಳಿಗೆ ಮಾಡ್ಕೊಳ್ಳಿ, ಜಾಸ್ತಿ ತೆಳ್ಳಗೆ ಮಾಡೋದು ಬೇಡ. ನೋಡಿ ಈ ಮಂದ ಆದರೆ ಸಾಕು, ಜಾಸ್ತಿ ಮಂದ ಅಂತ ಏನು ಬೇಕಾಗಿಲ್ಲ, ಈ ಮಂದ ಸಾಕು. ನೋಡಿ ಇದನ್ನು ನಮಗೆ ಸ್ವಲ್ಪ ರೋಸ್ಟ್ ಇರಬೇಕು, ಹಾಗಾಗಿ ನಾನು ಸ್ವಲ್ಪ ರೋಸ್ಟ್ ಮಾಡ್ಕೊತೀನಿ. ನೋಡಿ ಈ ಥರ ಉಬ್ಬುತ್ತೆ, ಮೆತ್ತಗೆ ಮಾಡಿಕೊಂಡ್ರೆ ಸ್ವಲ್ಪ ಉಬ್ಬೋದು ಎಲ್ಲ ಚೆನ್ನಾಗಿರುತ್ತೆ. ಇನ್ನು ನಿಮ್ಮ ಕಡೆ ಎಲ್ಲ ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಹಾಕಿ, ಓಕೆನಾ? ಈ ಬಿಸಿಲಲ್ಲಿ ಮಾಡೋದಷ್ಟಕ್ಕೆ ಸೆಕೆ ಹಾಲೆ ಕಿತ್ಕೊ ಬರ್ತಿದ್ದೀರ, ಏನು ಮಾಡೋದು, ಬಟ್ ಮಾಡಬೇಕಲ್ಲ, ಮಾಡ್ತಿದ್ದೀನಿ. ನಾವು ಹಬ್ಬಕ್ಕೆ ತಿಂದಿರಲಿಲ್ಲ, ಹಾಗಾಗಿ ಸರಿಯಾಗಿ ನಮಗೂ ಅಲ್ಲಿ ಹೋಗಬೇಕು ಅಂತ ಅನಿಸ್ತಿತ್ತು, ಹೋಗಿದ್ವಿ. ಹಾಗಾಗಿ ಹಬ್ಬದಿಂದನೂ ಮಾಡಿಲ್ಲ ಅಂತ, ಇವತ್ತು ನೆಂಟರು ಬರ್ತಾರಲ್ವ ಅಂತ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ? ಒಂದೇ ಸಲ ಹೊಲಿಸೋರು ಕೂಡ ಕಷ್ಟ ಆಗ್ತಿದೆ. ಇವಾಗ ಮಕ್ಕಳು ಮನೇಲೇ ಇರ್ತಾರಲ್ವ, ಎಷ್ಟು ಸೈಲೆಂಟ್ ಮಾಡಬೇಕು, ವಿಡಿಯೋ ಮಾಡಬೇಕಾದಾಗೂ ಸೈಲೆಂಟಾಗಿರಿ ಅಂತು, ಮತ್ತು ಹೊಲಿಸೋರು ಕೊಡಬೇಕಂದಾಗೂ ಸೈಲೆಂಟಾಗಿರ್ರಿ ಅನ್ನೋಕ್ಕೂ ಕಷ್ಟ. ಅಂದರೆ ಆಟಾಡೋ ಮಕ್ಕಳಲ್ವ, ತುಂಬ ಚಿಕ್ಕವರು, ಹಾಗಾಗಿ ನೋಡಿ ಈ ಥರ ಉಬ್ಬುತ್ತೆ. ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ಈ ಥರ ಉಬ್ಬುತ್ತೆ, ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನೋಡಿ ಈ ಥರ ರೋಸ್ಟ್ ಮಾಡ್ಕೊಳ್ಳಿ. ಅವಾಗ ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ಒಂದು 2 ಡೇಸ್ ಆದರೂ ಆರಾಮಾಗಿ ತಿನ್ಬೋದು. ಹಾಗಾಗಿ ನಂಗೆ ಸ್ವಲ್ಪ ರೋಸ್ಟೇ ಇಷ್ಟ, ಅದಕ್ಕೆ ಲೋ ಫ್ಲೇಮಲ್ಲೇ ರೋಸ್ಟಾಗಿ ಮಾಡ್ಕೊತೀನಿ ಯಾವಾಗೂ ಅಷ್ಟೇ. ಆಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ತಿಂತಿದ್ರೆ ತಿನ್ನಬೇಕು. ನಾನು ತುಂಬ ಸಾಂಬಾರಲ್ಲೂ ತಿಂತೀನಿ, ನಂಗೆ ತುಂಬ ಇಷ್ಟ ಸಾಂಬಾರಲ್ಲಿ, ಹೋಳಿಗೆ ಸಾಂಬಾರಲ್ಲಿ ತಿನ್ನೋದು ಅಂದರೆ ನಂಗೆ ತುಂಬ ಇಷ್ಟ. ರೆಡಿ ಆಗಿದೆ, ಎರಡೂ ಕಡೆ ಚೆನ್ನಾಗಿ ಸುಟ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಉಬ್ಬುತ್ತೆ ಅಂತ ಹೇಳಿ, ಒಳ್ಳೆ ಪೂರಿ ಉಬ್ಬುತ್ತೆ. ಈ ಮಂದ ಸಾಕು, ನಿಮಗೆ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ. ಹಾಕ್ಕೊಳ್ಳೋಣ. ನೋಡಿ ಚೆನ್ನಾಗಿ ಬರುತ್ತೆ, ನೀವು ಎತ್ತೋ ಅವಶ್ಯಕತೆನೇ ಇರೋಲ್ಲ. ಇನ್ನೊಂದು ತೋರಿಸ್ತೀನಿ ಬಿಟ್ರೆ, ಈ ಥರ ಚಿಕ್ಕದಾಗಿ ಉಂಡೆ ಮಾಡ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪ್ರೆಸ್ ಮಾಡಿ, ಸುಮ್ಮನೆ ಪ್ರೆಸ್ ಮಾಡಿ, ಪಟ ಅಂತ ಹೊಡೆದ್ರೆ ಏನಾಗುತ್ತೆ ಅಂದರೆ ಕಟ್ಟಾಗುತ್ತೆ. ಮತ್ತು ಕೆಳಗಡೆ ಸ್ವಲ್ಪ ಪ್ರೆಸ್ ಜಾಸ್ತಿ ಹೋಗ್ಬಿಡುತ್ತೆ ಅಲ್ವಾ, ಹಾಗಾಗಿ ಕಟ್ಟಾಗ್ಬಿಡುತ್ತೆ. ಅದೇ ಒಂದೊಂದು ಹೂರ್ಣ ಎಲ್ಲ ಕೆಳಗಡೆಗೆ ಮೆತ್ಕೊಡುತ್ತೆ. ನಾನು ಹಸಿಟ್ಟಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿರ್ತೀನಿ, ಹಾಗಾಗಿ ಬೇಯಿಸ್ಕೋಬೇಕಾದ್ರೆ ನಾನು ಅಷ್ಟು ಹಾಕಲ್ಲ. ನಮ್ಮ ಮನೇಲಿ ತುಪ್ಪ ಹಾಕ್ಕೊಂತಾರೆ, ಹಾಗಾಗಿ ಎಣ್ಣೆ ಬೇಯಿಸೋದು ಜಾಸ್ತಿ ಹಾಕಲ್ಲ. ಸ್ಕೂಲ್ ಮಕ್ಕಳಿಗೆ ಅಂತ ಇವಾಗ ಒಂದು ಕವರ್ ಹಾಕ್ತಿದ್ದೀವಲ್ಲ, ಆ ಥರ ಕವರಲ್ಲಂತೂ ಇನ್ನೂ ಚೆನ್ನಾಗಿ ಬರುತ್ತೆ. ನಾನು ಲಾಸ್ಟ್ ವೀಡಿಯೋದಲ್ಲಿ, ಶಾರ್ಟ್ ವೀಡಿಯೋದಲ್ಲಿ ಒಂದು ಸಲ ಚೆಕ್ ಮಾಡಿದ್ರೆ ಆ ಥರ ಕವರಲ್ಲೇ ಮಾಡಿದ್ದೆ. ನೋಡಿ ಇವೇ ಎಷ್ಟಾಗಲ ಆದರೂ ಹಿಡ್ಕೊಳ್ಳಿ, ಹೆಂಗೆ ಬರುತ್ತೆ. ಒಟ್ಟಿನಲ್ಲಿ ಸ್ವಲ್ಪ ಮೆತ್ತಗೆ ಕಲಿಸ್ಕೊಳ್ಳಿ, ಜಾಸ್ತಿ ಟೈಟಾಗಿ ಕಲಿಸ್ಕೊಳ್ಳೋಕ್ಕೆಲ್ಲ ಹೋದರೆ ತುಂಬ ಕಷ್ಟ ಆಗಿಬಿಡುತ್ತೆ. ಬೇಕಾದರೆ ಇದನ್ನು ಎತ್ತೋದು ತೋರಿಸ್ತೀನಿ ನಾನು, ಒಂಚೂರು ಕಟ್ಟಾಗಲಿ. ನೋಡಿ ಎಷ್ಟು ಚೆನ್ನಾಗಾಯಿತು.
ನೋಡಿದ್ರಲ್ಲ, ಇಷ್ಟೇ ಹೋಳಿಗೆ ಆರಾಮಾಗಿ ಹೇಗೆ ಮಾಡ್ಕೋಬೋದು. ಎಲ್ಲ ಅಷ್ಟೇ ನೋಡ್ಕೊಂಡು ತೊಗೊಳ್ಳಿ, ಮೈದಾ ಹಸಿಟ್ಟು ಅಷ್ಟೇ ನೋಡ್ಕೊಂಡು ತೊಗೊಳ್ಳಿ. ಪಾಕೆಟ್ ತೊಗೊಳ್ಳಿ, ಯಾವುದೇ ಆಗಲಿ ಪಾಕೆಟ್ ತೊಗೊಂಡ್ರೆ ಚೆನ್ನಾಗಿರುತ್ತೆ. ನಾವು ಲೂಸ್ ತೊಗೊಳಕ್ಕೆ ಹೋದರೆ ಚೆನ್ನಾಗಿರಲ್ಲ. ಅದು ಒಂದೊಂದು ಏನಾಗುತ್ತೆ ಅಂದರೆ ಕಟ್ ಆಗಿಬಿಡುತ್ತೆ. ಅದು ಎಷ್ಟಾದ ಕಟ್ ಮಾಡ್ಕೊಂಡು ಕಟ್ ಆಗಿಬಿಡುತ್ತೆ. ಇದನ್ನು ಎತ್ತೋದು ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಈ ಥರ ಕೈಗೆ ಇರುತ್ತಲ್ಲ, ಈ ಥರ ಕೈನ ಗೋಡೆ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂತು. ಅಂದರೆ ಎಣ್ಣೆ ಹಾಕ್ಕೊಂಡ್ವಿ, ಒಂದು 2-3 ಹಾಕ್ಕೊಂಡ್ರೆ ಸ್ವಲ್ಪ ಎಣ್ಣೆ ಹಾಕ್ಕೊಟ್ಟು ಸಾಕು, ಜಾಸ್ತಿ ಬೇಡ ಅಷ್ಟೇ. ಬನ್ನಿ ಹಾಗಾದರೆ. ನಾನು ಮಾಡೋ ಹೋಳ್ಗೆ ಈ ಥರ ಇರುತ್ತೆ ನೋಡಿ. ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಆರಾಮಾಗಿ ತಿನ್ಬೋದು. ಇಷ್ಟೇ ರೆಸಿಪಿ. ನಿಮಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಚೆನ್ನಾಗಿದೆ. ಹಾಗಾದರೆ ನೀವು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.